ಸ್ನೇಹಿತರೆ, ಭಾರತವು ಈಗ ಬಾಂಗ್ಲಾದೇಶದ ಗಡಿಯಲ್ಲಿ ಅಕ್ರಮ ನುಸುಳುವಿಕೆಯ ವಿರುದ್ಧ ಅತ್ಯಂತ ದೊಡ್ಡ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲು ತಯಾರಿ ನಡೆಸ್ತಾ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆಯ ನಂತರ ಬಾಂಗ್ಲಾದೇಶದಲ್ಲಿ ಉಂಟಾಗಿರುವ ಗೊಂದಲವು ಇಡೀ ಪ್ರದೇಶದ ರಾಜಕೀಯ ಮತ್ತು ಭದ್ರತೆಯ ಕುರಿತು ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಬಿಜೆಪಿ ನಾಯಕರಿಂದ ಸತತವಾಗಿ ಕಠಿಣ ಹೇಳಿಕೆಗಳು ಬರ್ತಿವೆ. ಮತ್ತೊಂದೆಡೆ ಟಿಎಂಸಿ ಮತ್ತು ವಿರೋಧ ಪಕ್ಷಗಳು ಈ ಆರೋಪಗಳನ್ನ ರಾಜಕೀಯ ಕಾರ್ಯಸೂಚಿ ಎಂದು ಕರೆಯುತ್ತಿವೆ ಮತ್ತು ಬಂಗಾಳದ ವಾತಾವರಣವನ್ನ ಹಾಳು ಮಾಡುವ ಪಿತೂರಿ ಎಂದು ಬಣ್ಣಿಸ್ತಾ ಇದೆ. ಆದ್ರೆ ಎಲ್ಲದರ ನಡುವೆ ಬಾಂಗ್ಲಾದೇಶದ ಒಳಗಿನಿಂದ ಭಾರತದ ವಿರುದ್ಧ ಹಲವು ಪ್ರಚೋದನಾಕಾರಿ ಹೇಳಿಕೆಗಳು ಹೊರಬರ್ತಿವೆ ಮತ್ತು ಭಾರತದೊಳಗೆ ಹಿಂಸಾತ್ಮಕ ಘಟನೆಗಳನ್ನ ನಡೆಸಲು ಅಲ್ಲಿನ ಜನರನ್ನ ಪ್ರಚೋದಿಸಲಾಗುತ್ತಿದೆ. ಬಿಜೆಪಿಯ ಗೆಲುವಿನ ನಂತರ ಬಂಗಾಳದ ವಾತಾವರಣವು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಬದಲಾಗಿದೆ. ಉತ್ತರ ಪ್ರದೇಶದಿಂದ ನೂರಾರು ಬುಲ್ಡೋಜರ್ಗಳು ಬಂಗಾಳದತ್ತ ಸಾಗುತ್ತಿವೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ. ಈ ಎಲ್ಲಾ ಸುದ್ದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅಕ್ರಮ ನುಸುಳುವಿಕೆ ಮತ್ತು ಬಾಂಗ್ಲಾದೇಶದ ಆತಂಕದ ಬಗ್ಗೆ ತಿಳಿಯೋಣ. ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶದ ನಂತರ ಅಕ್ರಮ ನುಸುಳುವಿಕೆಯ ವಿಷಯವು ಇದ್ದಕ್ಕಿದ್ದಂತೆ ಹೆಚ್ಚು ಚರ್ಚೆಗೆ ಬಂದಿದೆ. ಭಾರತದ ಕಡೆಯಿಂದ ಇನ್ನು ಯಾವುದೇ ದೊಡ್ಡ ಅಧಿಕೃತ ಕ್ರಮ ಕೈಗೊಂಡಿಲ್ಲ. ಆದರೆ ಬಾಂಗ್ಲಾದೇಶ ಸರ್ಕಾರ ಮತ್ತು ಅಲ್ಲಿನ ಭದ್ರತಾ ಸಂಸ್ಥೆಗಳ ಪ್ರತಿಕ್ರಿಯೆಗಳು ಈ ವಿಷಯದ ಬಗ್ಗೆ ಅಲ್ಲಿ ಹೆಚ್ಚಿನ ಆತಂಕದ ವಾತಾವರಣ ಇದೆ ಎನ್ನುವುದನ್ನ ತೋರಿಸ್ತಾ ಇದೆ. ಚುನಾವಣಾ ಫಲಿತಾಂಶದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ನುಸುಳುವಿಕೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟವಾಗಿ ಹೇಳಿದ್ರು. ಅವರು ಯಾವುದೇ ದೇಶದ ಹೆಸರನ್ನ ಹೇಳದೇ ಇದ್ರು. ಇದರ ಬೆನ್ನಲ್ಲೇ ಬಾಂಗ್ಲಾದೇಶದ ಗಡಿಯಿಂದ ಸತತವಾಗಿ ಹೇಳಿಕೆಗಳು ಬರಲಾರಂಭಿಸಿದ್ವು. ಬಾಂಗ್ಲಾದೇಶದ ಗೃಹ ಸಚಿವಾಲಯ, ವಿದೇಶಾಂಗ ಸಚಿವಾಲಯ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಸಹ ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಇದಾದ ನಂತರ ದೊಡ್ಡ ಹೆಜ್ಜೆ ಏನಂದ್ರೆ ಬಾಂಗ್ಲಾದೇಶದ ಬಾರ್ಡರ್ ಗಾರ್ಡ್ ಅಂದ್ರೆ ಬಿಜಿಬಿಯನ್ನ ಭಾರತದ ಗಡಿಯ ಹಲವು ಪ್ರದೇಶಗಳಲ್ಲಿ ಹೈ ಅಲರ್ಟ್ ನಲ್ಲಿ ಇರಿಸಲಾಗಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂಗೆ ಹೊಂದಿಕೊಂಡಿರುವ ಗಡಿ ಪ್ರದೇಶಗಳಲ್ಲಿ ಹೆಚ್ಚುವರಿ ಸೈನಿಕರನ್ನು ನಿಯೋಜಿಸಲಾಗಿದೆ. ಬಾಂಗ್ಲಾದೇಶದ ಮಾಧ್ಯಮ ವರದಿಗಳ ಪ್ರಕಾರ ಜಸೋರ್, ಪುಲ್ಮಾ ಮತ್ತು ಜಿನಾಪೋಲ್ ಅಂತಹ ಪ್ರದೇಶಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಜೂರೋಲೈನ್ ಆಸುಪಾಸಿನಲ್ಲಿ ಸಾಮಾನ್ಯ ಜನರ ಸಂಚಾರವನ್ನು ಸಹ ಸೀಮಿತಗೊಳಿಸಲಾಗಿದೆ. ಭಾರತದ ಸ್ಪಷ್ಟ ನಿಲುವು ಏನು? ಭವಿಷ್ಯದಲ್ಲಿ ಭಾರತವು ಅಕ್ರಮವಾಗಿ ನೆಲೆಸಿರೋರನ್ನ ಗುರುತಿಸಿ ಅವರನ್ನ ವಾಪಸ್ ಕಳಿಸುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಬಹುದು ಎಂಬುದು ಬಾಂಗ್ಲಾದೇಶದ ಆತಂಕಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತಿದೆ. ಈ ಆತಂಕದಿಂದಾಗಿ ಅಲ್ಲಿನ ಏಜೆನ್ಸಿಗಳು ಜಾಗೃತವಾಗಿವೆ. ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಬಾಂಗ್ಲಾದೇಶದ ಪ್ರಜೆಯಾಗಿದ್ದು ಅಕ್ರಮವಾಗಿ ಭಾರತದಲ್ಲಿ ವಾಸಿಸ್ತಾ ಇದ್ರೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಅವರನ್ನ ವಾಪಸ್ ಕಳಿಸುವುದು ಹೇಗೆ ತಪ್ಪಾಗುತ್ತೆ? ಭಾರತ ಸರ್ಕಾರದ ಕಡೆಯಿಂದಲೂ ಈ ವಿಷಯದಲ್ಲಿ ಸ್ಪಷ್ಟ ಪ್ರತಿಕ್ರಿಯೆ ಬಂದಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸಲ್ವಾರ್ ಅವರು ಪೌರತ್ವ ಪರಿಶೀಲನೆ ಬಾಕಿ ಇರುವ 2860ಕ್ಕೂ ಹೆಚ್ಚು ಪ್ರಕರಣಗಳ ಮಾಹಿತಿಯನ್ನ ಭಾರತ ಈಗಾಗಲೇ ಬಾಂಗ್ಲಾದೇಶಕ್ಕೆ ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ. ಹಲವು ಪ್ರಕರಣಗಳಲ್ಲಿ 5 ವರ್ಷಗಳಿಗಿಂತ ಹೆಚ್ಚು ಸಮಯ ಕಳೆದೇ ಇದ್ರೂ ಇನ್ನೂ ದೃಢೀಕರಣಗೊಂಡಿಲ್ಲ ಎಂದು ಭಾರತ ಹೇಳುತ್ತಿದೆ. ಅಕ್ರಮ ವಲಸಿಗರ ವಾಪಸಾತಿ ಕಾನೂನುಬದ್ಧ ಮತ್ತು ವ್ಯವಸ್ಥಿತವಾಗಿ ನಡೆಯಲು ಈ ಪ್ರಕ್ರಿಯೆಯಲ್ಲಿ ಸಹಕರಿಸುವಂತೆ ಭಾರತ ಬಾಂಗ್ಲಾದೇಶಕ್ಕೆ ಮನವಿ ಮಾಡಿದೆ. ಒಂದು ವೇಳೆ ಬಾಂಗ್ಲಾದೇಶ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೇ ಇದ್ರೆ ಮತ್ತು ಇವರನ್ನ ವಾಪಸ್ ಪಡೆಯದೇ ಇದ್ರೆ ಭಾರತವು ಇವರನ್ನ ಬಲವಂತವಾಗಿ ಬಾಂಗ್ಲಾದೇಶಕ್ಕೆ ಕಳಿಸಲಿದೆ. ರಾಜಕೀಯ ಮತ್ತು ಸಾಮಾಜಿಕ ಆಯಾಮಗಳು ಈ ವಿಷಯ ಹೊಸದೇನಲ್ಲ. ಕಳೆದ ಹಲವು ದಶಕಗಳಿಂದ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಅಕ್ರಮ ನುಸುಳುವಿಕೆಯ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದೆ. ವಿಶೇಷವಾಗಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಇದನ್ನ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ವಿಷಯವೆಂದು ಪರಿಗಣಿಸಲಾಗುತ್ತದೆ. ನಕಲಿ ದಾಖಲೆಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಜನರು ಭಾರತದಲ್ಲಿ ನೆಲೆಸಿದ್ದಾರೆ ಎಂದು ಹಲವು ಸ್ಥಳೀಯ ಸಂಸ್ಥೆಗಳು ಪ್ರತಿಪಾದಿಸುತ್ತಿವೆ. ಮತ್ತೊಂದೆಡೆ ಯಾವುದೇ ಕ್ರಮ ಕೈಗೊಳ್ಳುವಾಗ ಕಾನೂನು ಮತ್ತು ಮಾನವೀಯತೆ ಎರಡನ್ನೂ ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ಮಾನವ ಹಕ್ಕುಗಳ ಸಂಘಟನೆಗಳು ಹೇಳ್ತಿವೆ. ಈಗ ಎಲ್ಲರ ಕಣ್ಣು ಭಾರತ ಸರ್ಕಾರ, ಗೃಹ ಸಚಿವಾಲಯ ಮತ್ತು ಗಡಿ ಭದ್ರತಾ ಪಡೆಯ ಅಂದ್ರೆ BSF ಮೇಲಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಕಾರ್ಯಾಚರಣೆ ಆರಂಭವಾಗುತ್ತದೆಯೇ? ಎರಡೂ ದೇಶಗಳ ನಡುವೆ ಈ ವಿಷಯದ ಬಗ್ಗೆ ಉದ್ವಿಗ್ನತೆ ಹೆಚ್ಚಾಗುತ್ತದೆ ಅಥವಾ ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲಾಗುತ್ತದೆಯೇ? ಇದನ್ನ ಕಾಲವೇ ನಿರ್ಧರಿಸಬೇಕು. ಸದ್ಯಕ್ಕೆ ಪಶ್ಚಿಮ ಬಂಗಾಳ ಚುನಾವಣೆಯ ನಂತರ ಗಡಿ ಭದ್ರತೆ ಮತ್ತು ಅಕ್ರಮ ನುಸುಳುವಿಕೆಯ ವಿಷಯವು ಮತ್ತೆ ರಾಷ್ಟ್ರೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಎನ್ನುವುದು ಖಚಿತ. ವಿವಾದಾತ್ಮಕ ಹೇಳಿಕೆಗಳು ಮತ್ತು ಬುಲ್ಡೋಜರ್ ಸುದ್ದಿ ಮತ್ತೊಂದೆಡೆ ಬಿಜೆಪಿ ನಾಯಕ ಅರ್ಜುನ್ ಸಿಂಗ್ ಅವರ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೇಗವಾಗಿ ವೈರಲ್ ಆಗಿದೆ. ಇದರಲ್ಲಿ ಅವರು BSF ಅಕ್ರಮ ನುಸುಳುವಿಕೆಯ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಅವರ ಹೇಳಿಕೆಯ ಬಗ್ಗೆ ರಾಜಕೀಯ ವಿವಾದವು ಆರಂಭವಾಗಿದೆ. ಇಂತಹ ಭಾಷೆಯು ವಾತಾವರಣವನ್ನ
ಇನ್ನಷ್ಟು ಉದ್ವಿಗ್ನಗೊಳಿಸಬಹುದು ಎಂದು ಹಲವರು ಹೇಳ್ತಾ ಇದ್ರೆ, ಗಡಿ ಭದ್ರತೆ ಮತ್ತು ಅಕ್ರಮ ನುಸುಳುವಿಕೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯ ಎಂದು ಬೆಂಬಲಿಗರು ವಾದಿಸ್ತಾ ಇದ್ದಾರೆ. ಈ ನಡುವೆ ಪಶ್ಚಿಮ ಬಂಗಾಳ ಬಿಜೆಪಿಯ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರ ಆಪ್ತ ಚಂದ್ರನಾಥ್ ಅವರ ಸಾವಿನ ನಂತರ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿವೆ. ಈ ಘಟನೆಯ ಬಗ್ಗೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಅಧಿಕೃತ ತನಿಖೆಯಲ್ಲಿ ಬಾಂಗ್ಲಾದೇಶದ ಸಂಪರ್ಕ ದೃಢಪಟ್ಟಿಲ್ಲ. ಆದ್ರೂ ಸಹ ಸಾಮಾಜಿಕ ಜಾಲತಾಣ ಮತ್ತು ರಾಜಕೀಯ ವೇದಿಕೆಗಳಲ್ಲಿ ಹಲವು ರೀತಿಯ ಹಕ್ಕುಗಳನ್ನು ಮಂಡಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ಹೊಸ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರ ವಹಿಸಿಕೊಳ್ತಿದ್ದಾರೆ ಎಂಬ ಸುದ್ದಿಗಳು ಹರಿದಾಡುತ್ತಿವೆ. ಇದಲ್ಲದೆ ಬಾಂಗ್ಲಾದೇಶದ ಕೆಲವು ಮೂಲಭೂತವಾದಿ ನಾಯಕರ ಹೇಳಿಕೆಗಳು ಹೊರಬಂದಿವೆ. ಇದರಲ್ಲಿ ಭಾರತ ಮತ್ತು ಬಂಗಾಳದ ರಾಜಕೀಯದ ಬಗ್ಗೆ ಕಟುವಾದ ಟೀಕೆಗಳನ್ನು ಮಾಡಲಾಗಿದೆ. ಈ ಹೇಳಿಕೆಗಳ ನಂತರ ಗಡಿ ಭದ್ರತೆ ಮತ್ತು ಆಂತರಿಕ ಭದ್ರತೆಯ ವಿಷಯವು ಇನ್ನಷ್ಟು ಸಂವೇದನಾಶೀಲವಾಗಿದೆ. ಕೊನೆಯದಾಗಿ ಉತ್ತರ ಪ್ರದೇಶದಿಂದ ನೂರಾರು ಬುಲ್ಡೋಜರ್ಗಳು ಪಶ್ಚಿಮ ಬಂಗಾಳಕ್ಕೆ ಹೋಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದೊಳಗೆ ದೊಡ್ಡ ಮಟ್ಟದ ಒತ್ತುವರಿಗಳು, ಟಿಎಂಸಿ ಕಚೇರಿಗಳು ಮತ್ತು ಅಕ್ರಮ ವಸತಿಗಳನ್ನ ಧ್ವಂಸಗೊಳಿಸಲಾಗುವುದು ಎಂದು ಹೇಳಲಾಗುತ್ತಿದೆ. ಈ ಬುಲ್ಡೋಜರ್ ವಿಡಿಯೋ ನಿಜವೋ ಅಥವಾ ಸುಳ್ಳೋ ಎನ್ನುವುದು ಇನ್ನೂ ದೃಢಪಟ್ಟಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮುಗಿಯುತ್ತಿದ್ದಂತೆಯೇ ದೊಡ್ಡ ಕ್ರಮಗಳು ಜರುಗುವುದು ಖಚಿತ ಎನಿಸ್ತಾ ಇದೆ. ಮುಂದಿನ ಅಪ್ಡೇಟ್, ಅಮೆರಿಕದ ಪಡೆಗಳು ಇರಾನ್ನ ಹಡಗುಗಳನ್ನ ಪುಡಿ ಮಾಡಲು ಆರಂಭಿಸಿವೆ. ಇರಾನ್ನ ಒಂದೊಂದು ಆಸ್ತಿಗಳನ್ನ ಆಯ್ದು ಗುರಿಪಡಿಸಿ ನಾಶಪಡಿಸಲಾಗುತ್ತಿದೆ. ಕಳೆದ 12 ಗಂಟೆಗಳಿಂದ ಈ ಕಾರ್ಯಾಚರಣೆ ನಡೆಯುತ್ತಿದೆ. ಕೇಳಿ ಕೇಳಿ ಕದನ ವಿರಾಮ ಜಾರಿಯಲ್ಲಿದೆ. ಕಾಗದದ ಮೇಲೆ ಯುದ್ಧವಿಲ್ಲ, ಆದರೆ ವಾಸ್ತವದಲ್ಲಿ ಪೂರ್ಣ ಪ್ರಮಾಣದ ಯುದ್ಧವೇ ನಡೆಯುತ್ತಿದೆ. ಯಾಕಂದ್ರೆ ಒಂದೆಡೆ ಇರಾನ್ ಕಳೆದ 48 ಗಂಟೆಗಳಿಂದ ಯುಎಇ ಮತ್ತು ದುಬೈನ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿದೆ. ಒಂದಾದ ನಂತರ ಒಂದರಂತೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ಮಾಡುತ್ತಿದೆ. ಮತ್ತೊಂದೆಡೆ ಅಮೆರಿಕವು ಇರಾನ್ನ ಆಸ್ತಿಗಳ ವಿರುದ್ಧ ಪ್ರತಿದಾಳಿ ಆರಂಭಿಸಿದೆ. ವರದಿಗಳ ಪ್ರಕಾರ ಇರಾನ್ನ ಅತ್ಯಂತ ಪ್ರಮುಖ ವ್ಯಾಪಾರ ಬಂದರು ಆಗಿರುವ ಬಂದರ್ ಅಬ್ಬಾಸ್ ಸಮೀಪವು ಅಮೆರಿಕ ನಿನ್ನೆ ತಡರಾತ್ರಿ ಬಾಂಬ್ ದಾಳಿ ನಡೆಸಿದೆ. ಇರಾನ್ ಟ್ಯಾಂಕರ್ಗಳ ಮೇಲೆ ದಾಳಿ. ಕೆಲವು ಗಂಟೆಗಳ ಹಿಂದೆ ಇರಾನ್ನ 2 ಟ್ಯಾಂಕರ್ಗಳನ್ನು ಸ್ಫೋಟಿಸಲಾಗಿದೆ. ಈ ದಾಳಿಯಲ್ಲಿ 2 ಇರಾನಿನ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ಗಾಯಗೊಂಡಿದ್ದಾರೆ ಎಂದು ಅಮೆರಿಕದ ಸೇನೆಯೇ ತಿಳಿಸಿದೆ. ಕಳೆದ 6 ದಿನಗಳಿಂದ ಕದನ ವಿರಾಮ ಜಾರಿಯಲ್ಲಿದ್ದರೂ ಇರಾನ್ ಅರಬ್ ದೇಶಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ಯುಎಇ ಮೇಲೆ ಸತತವಾಗಿ ದಾಳಿ ಮಾಡ್ತಾ ಇರೋದ್ರಿಂದ ಈ ದಾಳಿ ಅನಿವಾರ್ಯವಾಗಿತ್ತು ಎಂದು ಅಮೆರಿಕ ಸಮರ್ಥಿಸಿಕೊಂಡಿದೆ. ಮೊನ್ನೆ ಇರಾನ್ ಅತಿರೇಕದ ವರ್ತನೆ ತೋರಿತು. ಅಮೆರಿಕದ 3 ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಇರಾನ್ ಸೇನೆ ಅವುಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿತ್ತು. ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಅಮೆರಿಕದ ಪಡೆಗಳು ಇಂದು ಈ ಕ್ರಮ ಕೈಗೊಂಡಿವೆ. ಮುಂಬರುವ 24ರಿಂದ 48 ಗಂಟೆಗಳು ಅತ್ಯಂತ ನಿರ್ಣಾಯಕ. ಈಗ ಇರಾನ್ ಸೇಡು ತೀರಿಸಿಕೊಳ್ಳಲು ಹಠಕ್ಕೆ ಬಿದ್ದಿದೆ. ತನ್ನ ಟ್ಯಾಂಕರ್ಗಳನ್ನು ಗುರಿಯಾಗಿಸುವ ಮೂಲಕ ಅಮೆರಿಕ ತನ್ನ ಆರ್ಥಿಕತೆ ಮತ್ತು ತೈಲ ಪೂರೈಕೆಗೆ ಅಡ್ಡಿಪಡಿಸುತ್ತಿದೆ. ಇದಕ್ಕೆ ಅಮೆರಿಕ ಬೆಲೆ ತೆರಬೇಕಾಗುತ್ತದೆ ಎಂದು ಇರಾನ್ ಎಚ್ಚರಿಸಿದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಇರಾನ್ ಬೃಹತ್ ದಾಳಿಯನ್ನು ನಡೆಸುವ ಸಾಧ್ಯತೆ ಇದೆ. ಇದು ಅರಬ್ ರಾಷ್ಟ್ರಗಳ ಮೇಲಾಗಲಿ, ಅಲ್ಲಿರುವ ಅಮೆರಿಕದ ಸೇನೆ ನೆಲೆಗಳ ಮೇಲಾಗಲಿ, ಅಥವಾ ಹಾರ್ಮುಜ್ ಜಲಸಂಧಿಯ ಬಳಿ ಇರುವ ಅಮೆರಿಕದ ಯುದ್ಧ ನೌಕೆಗಳ ಮೇಲಾಗಲಿ ಇರಬಹುದು. ಒಂದು ವೇಳೆ ಈ ದಾಳಿಯಿಂದ ಅರಬ್ ದೇಶಗಳಿಗೆ ಅಥವಾ ಅಮೆರಿಕದ ಸೇನೆಗೆ ದೊಡ್ಡ ಮಟ್ಟದ ನಷ್ಟ ಉಂಟಾದರೆ ಯುದ್ಧವು ಅಧಿಕೃತವಾಗಿ ಘೋಷಣೆ ಆಗಲಿದೆ. ಪ್ರಸ್ತುತ ಇರಾನ್ನ ವಿವಿಧ ಭಾಗಗಳಲ್ಲಿ ವೈಮಾನಿಕ ದಾಳಿಗಳು ನಡೆಯುತ್ತಿವೆ ಮತ್ತು ಇರಾನ್ನ ಬಂದರುಗಳನ್ನು ಗುರಿಪಡಿಸಲಾಗುತ್ತಿದೆ. ಆದ್ರೆ ಅಧಿಕೃತವಾಗಿ ಯುದ್ಧ ನಡೆದಿಲ್ಲ ಎನ್ನಲಾಗುತ್ತಿದೆ. ಒಂದು ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಅದು ಜಗತ್ತಿಗೆ ತುಂಬಾ ಅಪಾಯಕಾರಿ ಸಂದರ್ಭವಾಗಲಿದೆ. ಭಾರತದ ಮೇಲೆ ಬೀರುವ ಪರಿಣಾಮ, ಯುದ್ಧ ಅಧಿಕೃತವಾಗಿ ನಡೆದೇ ಇದ್ರೂ ಹಾರ್ಮುಜ್ ಜಲಸಂಧಿ ಇಂದಿಗೂ ಮುಚ್ಚಲ್ಪಟ್ಟಿದೆ. ಭಾರತ, ಚೀನಾ ಅಥವಾ ಪ್ರಪಂಚದ ಯಾವುದೇ ದೇಶವು ತನ್ನ ತೈಲ ಟ್ಯಾಂಕರ್ ಅಥವಾ ಗ್ಯಾಸ್ ಹಡಗುಗಳನ್ನ ಅಲ್ಲಿಂದ ಹೊರತರುವ ಮುನ್ನ ಅಮೆರಿಕ ಮತ್ತು ಇರಾನ್ ನಿಂದ ತಪ್ಪಿಸಿಕೊಂಡು ಬರಬೇಕು. ರಾಜತಾಂತ್ರಿಕ ಮಾತುಕತೆಗಳ ನಂತರವೇ ತಮ್ಮ ಹಡಗುಗಳು ಸುರಕ್ಷಿತವಾಗಿ ಹೊರಬರಲು ಸಾಧ್ಯವಾಗುತ್ತಿದೆ. ಅಂತಹ ಸ್ಥಿತಿಯಲ್ಲೂ ಹಡಗುಗಳ ಸಂಖ್ಯೆ ಸೀಮಿತವಾಗಿದೆ. ಒಂದು ವೇಳೆ ಯುದ್ಧ ಮತ್ತೆ ಪ್ರಾರಂಭವಾದ್ರೆ ಈಗ ಬರುತ್ತಿರುವ ಅಲ್ಪ ಪ್ರಮಾಣದ ತೈಲ ಮತ್ತು ಗ್ಯಾಸ್ ಹಡಗುಗಳ ಸಂಚಾರಕ್ಕೂ ಪೂರ್ಣ ವಿರಾಮ ಬೀಳಲಿದೆ. ಆಗ ಭಾರತವು ಇಂಧನ ಅಥವಾ ಶಕ್ತಿಯ ವಿಷಯದಲ್ಲಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಬಹುದು. ಇದೇ ಕಾರಣಕ್ಕಾಗಿ ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಮೇಲೆ ಇಡೀ ಜಗತ್ತು ಕಣ್ಣಿಟ್ಟಿದೆ. ಅಲ್ಲಿ ನಡೆಯುವ ಪ್ರತಿಯೊಂದು ಚಲನವಲನವು ಇಡೀ ಪ್ರಪಂಚದ ಆತಂಕವನ್ನು ಹೆಚ್ಚಿಸಿದೆ. ಆದ್ದರಿಂದ ಮುಂದಿನ 24ರಿಂದ 48 ಗಂಟೆಗಳು ಬಹಳ ನಿರ್ಣಾಯಕವಾಗಿವೆ. ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಮಾಹಿತಿ ಮತ್ತು ಈ ವಿಡಿಯೋ ಇಷ್ಟವಾದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೊಂದು ಆಸಕ್ತಿ ವಿಡಿಯೋದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.